ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆ ನಿಂತಿದೆ. ಕದನ ವಿರಾಮ ಘೋಷಣೆ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಯಾವ ರೀತಿ ಭಯೋತ್ಪಾದನೆ ಮಾಡ್ತಾ ಇದೆ ಅನ್ನೋ ವಿಚಾರದಲ್ಲಿ ಈಗಾಗಲೇ ನಿಯೋಗಗಳನ್ನು ರೆಡಿ ಮಾಡಿದ ಭಾರತ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಮೂಹದ ಎದುರಿಗೆ ಪಾಕಿಸ್ತಾನ ಯಾವ ರೀತಿ ಕಳ್ಳಾಟ ಆಡ್ತಾ ಇದೆ ಅನ್ನೋದನ್ನ ಮನವರಿಕೆ ಮಾಡೋದಕ್ಕೆ ಮುಂದಾಗಿದೆ. ಈ ಮಧ್ಯೆ ಕದನ ವಿರಾಮ ಮಾಡಿದ್ದೆ ಅತಿ ದೊಡ್ಡ ತಪ್ಪು ಅಪರಾಧ ಎಂಬಂತೆ ಇಡೀ ರಾಷ್ಟ್ರದಲ್ಲಿ ಹಲವಾರು ರಾಜಕೀಯ ನಾಯಕರುಗಳು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ. ಅದು ಬಿಜೆಪಿ ಅವರೇ ಆಗಿರ್ಬೋದು, ಕಾಂಗ್ರೆಸ್ನವರೇ ಆಗಿರ್ಬೋದು. ಬಿಜೆಪಿಯ ಒಬ್ಬ ಸಂಸದ ಹೇಳ್ತಾನೆ, ಸೈನಿಕರು ಸೈನ್ಯ ನರೇಂದ್ರ ಮೋದಿ ಅವರ ಕಾಲ್ ಮುಗಿಬೇಕಂತೆ, ಬೇರೆ ಕೆಲಸ ಇಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಸೇನೆಯ ಕಾರ್ಯಾಚರಣೆಯನ್ನ ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ. 4 ವಿಮಾನ ಬಿಟ್ಬಿಟ್ಟು ಅದೇನೋ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ ಅಂತ ಬಾಯಿಗೆ ಬಂದಂಗೆ ಕಮೆಂಟ್ ಕೊಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳನ್ನ, ರಾಜಕೀಯ ನಾಯಕರುಗಳನ್ನ ಟೀಕೆ ಮಾಡೋದು ತಪ್ಪೇನಲ್ಲ. ಆದರೆ ಈ ದೇಶದ ಅಖಂಡತೆ, ಸಾರ್ವಭೌಮತ್ವವನ್ನು ಕಾಪಾಡ್ತಾ ಇರುವಂತಹ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟು ಇಡೀ ರಾಷ್ಟ್ರದ ಜನ ಸುಖದಿಂದ, ನೆಮ್ಮದಿಯಿಂದ, ಸುರಕ್ಷಿತವಾಗಿ, ಭದ್ರತೆಯಿಂದ ಇರಬೇಕು ಅಂತ ಕಾಯ್ತಾ ಇರುವಂತಹ ಸೈನಿಕರ ಬಗ್ಗೆ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದರ ಮೂಲಕ ಇಡೀ ಭಾರತದ ಮತ್ತು ಭಾರತದ ದೇಶಾಭಿಮಾನಕ್ಕೆ ಪೆಟ್ಟು ಕೊಡುವಂತಹ ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ರಾಜಕೀಯ ನಾಯಕರುಗಳ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ನಮಗೆ ನಾಚಿಕೆ ಆಗುತ್ತೆ. ದೇಶದ ಜನ ಸೈನಿಕರ ಜೊತೆಗಿದ್ದೇವೆ, ದೇಶದ ಜನ ಭಾರತೀಯ ಸೇನೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಳಾದ ರಾಜಕೀಯಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿ ಗಬ್ಬೆಡಿಸಿ ಒಂದು ರೀತಿ ದೇಶವನ್ನೇ ಒಗ್ಗಟ್ಟು ಮಾಡುವಂತಹ ಸೈನ್ಯವನ್ನು ಕೂಡ ರಾಜಕೀಯವಾಗಿ ಹರಾಜಾಗ್ತಾ ಇರುವಂತಹ ಇಂತಹ ಮನಸ್ಥಿತಿಗಳಿಗೆ ಧಿಕ್ಕಾರ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಸಿಂಧೂರ ಆಪರೇಷನ್ನಲ್ಲೂ ಇವ್ರದ್ದು ಕಿತ್ತೋಗಿರೋ ರಾಜಕೀಯ. ಇದೇ ಈ ಕ್ಷಣದ ಸ್ಪೆಷಲ್ ಸಿಂಧೂರ ರಾಜಕೀಯ.